ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಖತ್ತಾಗಿರೋ ರುಚಿಕರವಾಗಿರೋ ಒಂದು ರೆಸಿಪಿ, ಅವರೆಕಾಳು ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ. ಅದೇನೆಂದರೆ ಎಂಥ ರುಚಿ ಅಂದರೆ ಅಬ್ಬಬ್ಬಾ ಎಷ್ಟು ರುಚಿ ಅಪ್ಪ ಇದು ಅಂತ ಹೇಳ್ಬೋದು. ಅದುವೇ ಅವರೆಕಾಳು ಹಸಿ ಗೊಜ್ಜು. ಬನ್ನಿ ಹೇಗೆ ಅಂತ ಮಾಡೋಣ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಸಿಂಪಲಾಗಿ ಹೇಳ್ಕೊಡ್ತೀನಿ. ಬನ್ನಿ. ಇದನ್ನು ಮುದ್ದೆ ಜೊತೆನಾದ್ರು ನೀವು ತಿನ್ಬೋದು ಅಥವಾ ಅನ್ನ ಜೊತೆನಾದ್ರು ತಿನ್ಬೋದು. ನಾವು ಅನ್ನದ ಜೊತೆ ನಾನು ತಿಂತಾಯಿದ್ದೀನಿ. ಒಳ್ಳೆ ಟೇಸ್ಟು. ಚಳಿ ವಾತಾವರಣಕ್ಕೆ ಈ ಥರ ಬಿಸಿ ಬಿಸಿ ಅನ್ನದ ಜೊತೆ ಹಪ್ಪಳ ಉಪ್ಪಿನಕಾಯಿ ಈ ಹಸಿ ಗೊಜ್ಜಿದ್ರೆ ಅದರ ಆನಂದನೇ ಬೇರೆ ವೀಕ್ಷಕರೇ. ಬನ್ನಿ ನೋಡೋಣ ಹೇಗೆ ಮಾಡೋದು ಅನ್ನೋಂತ. ನೋಡಿ, ಒಂದು ಬೌಲ್ ಅವರೆಕಾಯಿ ತೊಗೊಂಡಿದ್ದೀನಿ ನಾನು. ಸಿಪ್ಪೆ ಬಿಡಿಸಿ ತೊಳೆದು ಅವರೆಕಾಯಿನ ಕುಕ್ಕರ್ಲಿ ಹಾಕ್ತಿದ್ದೀನಿ. ಒಂದು ಬೌಲು ಬದನೆಕಾಯಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಇದು ಉಂಡೆ ಬದನೆಕಾಯಿ. ಹಾಗೆ ಒಂದು ಬೌಲ್ ಟೊಮೊಟೊ ತೊಗೊಂಡಿದ್ದೀನಿ. ಅಂದರೆ ಒಂದು ಟೊಮೊಟೊ ಅಷ್ಟೇ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಮತ್ತು ಒಂದು 4-5 ಮೆಣಸಿನ್ಕಾಯಿ ಹಾಗೂ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರಕ್ಕೆ ತೊಗೊಳ್ಳಿ. ಮೆಣಸಿನ್ಕಾಯಿನೂ ಅಷ್ಟೇ, ಬೆಳ್ಳುಳ್ಳಿ. ಹಾಗೆ ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದರೂ ಹಾಕೋಬೋದು. ಸದ್ಯಕ್ಕೆ ಕುಕ್ಕರ್ಲಿ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪನೇ ಸಾಕು, ಎಷ್ಟು ಬೇಕು ಅಷ್ಟೇ ಸಾಕು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಿ 1 ವಿಸಲ್ ಸಾಕು ಇದಕ್ಕೆ. ಅವರೆಕಾಳು ಕಾಲ ಇದ್ದಾಗ ಈ ಥರ ವೆರೈಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಆಮೇಲೆ ಸಾಂಬಾರು, ಉಸ್ಲಿ, ಈ ಥರ ಅವರೆಕಾಳಲ್ಲಿ ಸುಮಾರು ಥರ ವೆರೈಟಿ ಮಾಡ್ಬೋದು. ಆದರೆ ಹಸಿ ಗೊಜ್ಜು, ಅವರೆಕಾಳು ಹಸಿ ಗೊಜ್ಜಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಬಿಸಿ ಅನ್ನಕ್ಕೆ ಜೊತೆಗೆ ಸಖತ್ತಾಗಿರುತ್ತೆ. ನೋಡಿ, ಇವಾಗ ವಿಸಲ್ ಆಯಿತು, ಎಲ್ಲ ಬೆಂದಿದೆ. ಒಂದೇ ವಿಸಲ್ ಸಾಕು, 2 ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿದೆ, ಬೆಂದಿದೆ ನೋಡಿ ಆಲ್ರೆಡಿ. ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಅಂದರೆ ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳೋಣ. ಕಾಳು ಒಂದು ಸ್ವಲ್ಪ ಬೇರೆ, ಬದನೆಕಾಯಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡ್ಕೊಂಡ್ಮೇಲೆ ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಂದಿರುತ್ತೆ ಇದು ಆ್ಯಕ್ಚುಲಿ. ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಈ ಥರ ನೋಡಿ, ಈ ಥರ ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಹೊಂದ್ಕೋಬೇಕು. ಅದೆಲ್ಲ ಮಿಕ್ಸ್ ಮಾಡಿ, ಮಿಕ್ಸ್ ಆದಮೇಲೆ ಅವರೆಕಾಯಿ ಜೊತೆ ಮಿಕ್ಸ್ ಮಾಡಬೇಕು ಅದನ್ನು. ನೋಡಿ, ಇವಾಗ ಸಪ್ರೇಟ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಸ್ಪೂನಲ್ಲಾದರೂ ಮಾಡ್ಬೋದು ಅಥವಾ ಕೈಯಲ್ಲೇ ಮಾಡ್ಬೋದು. ಆ್ಯಕ್ಚುಲಿ ಇದನ್ನ ಕೈಯಲ್ಲಿ ಮಾಡಿದ್ರೇ ಅದು ಸರಿಯಾಗಿ ಹೊಂದ್ಕೊಳ್ಳೋದು. ನೋಡಿ, ಇವಾಗ ಕೈಯಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಎಲ್ಲ. ಮಿಕ್ಸ್ ಆದಮೇಲೆ ಅದನ್ನ ಬೆರೆಸಿ ಅವರೆಕಾಯಿ ಜೊತೆ ಮಿಕ್ಸ್ ಮಾಡಿ ನೋಡಿ, ಇವಾಗ ಎಲ್ಲದು ಮಿಕ್ಸ್ ಆಗಿದೆ, ಎಲ್ಲ ಹೊಂದ್ಕೊಂಡಿದೆ. ಇವಾಗ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ, ಅವರೆಕಾಯಿ ಜೊತೆಗೆ ಅದನ್ನು ಹಾಕಬೇಕು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ರುಚಿ, ಟೇಸ್ಟ್ ಅಂತ. ಇದಕ್ಕೆ 1 ಬೌಲ್ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದೇ ಅವರೆಕಾಯಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಸಣ್ಣಗೆ ಹಚ್ಚಿರಬೇಕು ಈರುಳ್ಳಿ 1 ಪ್ಲೇಟು. ಆಮೇಲೆ ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕಬೇಕು. ಯಾಕೆಂದರೆ ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕ್ಕೊಂಡಿರ್ತೀವಿ ಅಲ್ವಾ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆ ರಸ ಹಾಕ್ತಾಯಿದ್ದೀನಿ ನೋಡಿ, ಹುಣಸೆಹಣ್ಣಿನ ರಸ. ಇದು ನಿಮಗೆ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ತೆಳು ಬೇಕು ಅಂದರೆ ಒಂದು ಸ್ವಲ್ಪ ಹುಣಸೆ ರಸನ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ 1 ಬೌಲ್ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಮತ್ತೆ ಈಗ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಬೇಯಿಸುವಾಗೆ ಹಾಕ್ಕೊಂಡಿದ್ದೀವಿ. ಬೇಕು ಅಂದರೆ ನಿಮಗೆ ಉಪ್ಪು ಬೇಕಂದರೆ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ, ನೋಡೋಕ್ಕೆ ಅಷ್ಟು ಚೆಂದ, ಇನ್ನು ತಿನ್ನೋಕ್ಕಂತೂ ಇನ್ನೂ ಚೆಂದ. ನಮ್ಮ ಟ್ರೆಡಿಷನಲ್ ರೆಸಿಪಿ ಅಂದ್ರೇ ಹಾಗೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನಿಜವಾಗ್ಲೂ
ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಇದೆಲ್ಲ ಹಳ್ಳಿ ಸೊಗಡು ಅಂತಾರಲ್ಲ, ಆ ಥರ ಸಾಂಪ್ರದಾಯಿಕ ಅಡುಗೆಗಳು ಇದೆಲ್ಲ. ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರಂತೂ ಇನ್ನೂ ಮಸ್ತ್. ಆ್ಯಕ್ಚುಲಿ ನಾನು ಹಿಂಗಂತೂ ಎಲ್ಲಕ್ಕೂ ಉಪಯೋಗಿಸ್ತೀನಿ. ಹಿಂಗಿಲ್ಲ ಅಂದರೆ ನಾವು ಅಡುಗೆನೇ ಮಾಡಲ್ಲ ನನ್ನ ಮನೇಲಿ. ಹಿಂಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ಇದು ರೆಡಿಯಾಗಿದೆ, ಅವರೆಕಾಯಿ ಹಸಿ ಗೊಜ್ಜು. ಎಲ್ಲರಿಗೂ ಬಾಯಿ ನೀರು ಬರ್ತಾಯಿದೆ ಅನಿಸುತ್ತೆ ಅಲ್ವಾ ನೋಡ್ತಾ ಇದ್ದರೆ. ನೀವು ಮಾಡಿದ್ಮೇಲೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸಖತ್ತಾಗಿರೋ ಸಾಂಪ್ರದಾಯಿಕ ಅಡುಗೆ ಅವರೆಕಾಯಿ ಹಸಿ ಗೊಜ್ಜು. ನನಗಂತೂ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಇದನ್ನು. ನಮಗೆಲ್ಲರಿಗೂ ತುಂಬ ಇಷ್ಟ ಇದು. ಅವರೆಕಾಯಿ ಕಾಲ ಬಂದರೆ ಮಾತ್ರ ನಾನು ಇದನ್ನು ಮಿಸ್ ಮಾಡೋದೇ ಇಲ್ಲ ವೀಕ್ಷಕರೇ, ಮಾಡೇ ಮಾಡ್ತೀನಿ ಅವರೆಕಾಯಿ ಹಸಿ ಗೊಜ್ಜನ್ನ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.